ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಮ್ಮನೇಲಿ ಖಾರದ ಅವಲಕ್ಕಿ ಮಾಡ್ತಾಯಿದ್ದಾರೆ. ಸೊ ಅದಕ್ಕೆ ಏನು ಬೇಕು ಅಂತ ಹೇಳ್ಕೊಡ್ತೀನಿ ಬನ್ನಿ. ಇದು 1 kg ಆಗುವಷ್ಟು ಅವಲಕ್ಕಿ. 1 kg ಅವಲಕ್ಕಿಗೆ ಒಂದು ಅರ್ಧ kg ಆಗುವಷ್ಟು ಕಡಲೆ ಬೀಜ, ಒಂದು ಸ್ವಲ್ಪ ಕಡಲೆಪಪ್ಪು ಎಷ್ಟು ಬೇಕಾದರೂ ತೊಗೊಬೋದು. ಸದ್ಯಕ್ಕೆ ನಮ್ಮಲ್ಲಿ ಇಷ್ಟೇ ಇರೋದು, ಸೊ ಇಷ್ಟೇ ನಾವು ತೊಗೊಂಡಿರೋದು. ಮತ್ತು ಸ್ವಲ್ಪ ಕರಿಬೇವು, ಜಜ್ಜಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ, 1-2 ಬೆಳ್ಳುಳ್ಳಿ, 2 ಗಡ್ಡೆ ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಖಾರದ ಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ ಪುಡಿ. ಇಷ್ಟೇ ಬೇಕಾಗಿರೋದು. ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಇವಾಗ. ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು 1 kg ಆಗುವಷ್ಟು ಎಣ್ಣೆ ಹಾಕಿದ್ವಿ. ಅದು ಬಿಸಿ ಆಗ್ತಾಯಿದೆ. ಎಣ್ಣೆ ಕಾದಿದೆ. ಈಗ ಅವಲಕ್ಕಿ ಹಾಕ್ತಾಯಿದ್ದೀವಿ ಎಣ್ಣೆಗೆ. ನೋಡಿ, ಥರ ಪಫಿಯಾಗಿ ಎದ್ದೇಳ್ತಾ ಇದೆ ಎಲ್ಲನೂ, ಸೇಮ್ ಆ್ಯಸ್ ದ ಕಡಲೆಪುರಿ. ನೋಡಿ, ಇವಾಗ ಕರಿಬೇವು ಹಾಕ್ತಾ ಇದ್ದೀವಿ. ಕರಿಬೇವು ಚೆನ್ನಾಗಿ ಆಯಿಲಲ್ಲಿ. ಅದು ಕ್ರಿಸ್ಪಿಯಾಗಿ ಬರಬೇಕು. ಯಾವ ಥರ ಬರ್ತಿದೆ ಅಂತ. ಬಂದಿದೆ ಬೆಳ್ಳುಳ್ಳಿ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು. ಅದಕ್ಕೆ ಮತ್ತು ಕರಿಬೇವು ಮೆಣಸಿನ್ಕಾಯಿ ಹಾಕ್ಕೊಳ್ಳೋದು ಎಣ್ಣೆಯಲ್ಲೇ. ನೋಡಿ, ಕಡಲೆ ಬೀಜ ಹೆಂಗೆ ಸಿಗುತ್ತಾ ಇದೆ ಪಟಾಟ ಅಂತ. ಪಟಾಟ ಹಾಕಬೇಕು. ಆಗಿದೆ. ಈಗ ತೆಗಿಯೋಣ ಇದು ನನ್ನ ಪಾತ್ರೆಗೆ. ಅಲ್ಲ, ಅದೇ ಪಾತ್ರೆ ಟ್ರಾನ್ಸ್ಫರ್ ಮಾಡ್ತೀವಿ. ನೋಡಿ, ಇವಾಗ ಮತ್ತೆ ಎಲ್ಲ ಬಾಣಲಿಗೆ ಹಾಕ್ಕೊತಾ ಇದ್ದೀವಿ. ಉಪ್ಪಾಕಿ ಮಿಕ್ಸ್ ಮಾಡ್ಕೊಬೇಕಲ್ವ, ಅದಕ್ಕೇ. ಉಪ್ಪು ಹಾಕ್ತಾಯಿದ್ದೀವಿ. ನೋಡಿ, ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಬೇಕು. ಜಾಸ್ತಿ ಏನು ಹಾಕ್ಕೊಬೇಡ, ಅಷ್ಟು ಬೇಕಲ್ಲ. ಮತ್ತು ಸ್ವಲ್ಪ ಅರಶಿನ, ಇದನ್ನೆಲ್ಲ ಫುಲ್ಲು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಯಿತು. ಅಲ್ಲಿ ಇದಕ್ಕೆ ಹಾಕ್ಕೊಳ್ಳೋದು, ಅದೇ ಪಾತ್ರೆಗೆ ಸ್ವಲ್ಪ ಹಾಕ್ಕೊಂತ ಮಿಕ್ಸ್ ಮಾಡ್ತಾ ಬರೋದು. ನೋಡಿ, ಫುಲ್ ಎಲ್ಲ ಹಾಕ್ಕೊಂಡ್ಬಿಟ್ಟು ಕಡಲೆ ಬೀಜ ಎಲ್ಲನೂ ಫೈನಲಾಗಿ ಒಂದು ಮಿಕ್ಸ್ ಕೊಟ್ಟರೆ ಮುಗಿತು ಇದ್ರದ್ದು ಖಾರ ಅವಲಕ್ಕಿ. ಟ್ರೈ ಮಾಡಿ ನೋಡಿ, ನಿಮ್ಮ ಮನೇಲಿ ತುಂಬ ಚೆನ್ನಾಗಿ ಬರುತ್ತೆ. ಹಳ್ಳಿ ಕಡೆ ಎಲ್ಲ ಇದೇ ಥರ ಮಾಡೋದು. ನೋಡಿ, ಫೈನಲಿ ಮುಗೀತು. ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು. ಎಲ್ಲರಿಗೂ ಇಷ್ಟ ಆಯಿತು ನಮ್ಮ ಮನೆಯಲ್ಲಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಲೈಕ್ ಮಾಡಿ. ಥ್ಯಾಂಕ್ ಯು.